ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯ ದುರವಸ್ಥೆಯನ್ನು ತಿಳಿಸುತ್ತಾ ಲಂಕೆಯ ಆಕ್ರಮಣಕ್ಕಾಗಿ ವಾನರರನ್ನು ಉತ್ತೇಜಿಸಿದುದು ಎಂಬ 59ನೆಯ ಸರ್ಗಕ್ಕೆ ಸ್ವಾಗತ. ಏತದಾಖ್ಯಾಯ ತತ್ಸರ್ವಂ ಹನುಮಾನ್ ಮಾರುತಾತ್ಮಜಃ ಭೂಯ ಸಮಪಚಕ್ರಾಮ ವಚನಂ ವಕ್ತುಮುತ್ತರಂ. ವಾಯುಪುತ್ರನಾದ ಹನುಮಂತನು ಹೀಗೆ ಎಲ್ಲ ವಿಷಯಗಳನ್ನು ಕಪಿನಾಯಕರಿಗೆ ಹೇಳಿ ಅವರ ಪ್ರಶ್ನೆಗೆ ಉತ್ತರ ರೂಪವಾಗಿ ಇನ್ನೂ ಕೆಲವು ಮಾತುಗಳನ್ನು ಹೇಳಲು ಉಪಕ್ರಮಿಸಿದನು. ವಾನರ ಶ್ರೇಷ್ಠರೇ, ಸೀತಾದೇವಿಯ ಪಾತಿವೃತ್ಯವನ್ನು ತಿಳಿದು ನನ್ನ ಮನಸ್ಸು ಪ್ರಸನ್ನವಾಯಿತು. ಶ್ರೀರಾಮನ ಪ್ರಯತ್ನವು ಮತ್ತು ಸುಗ್ರೀವನ ಉತ್ಸಾಹವು ಫಲಿಸಿತು. ಆರ್ಯಾಯ ಸದೃಶಂ ಶೀಲಂ ಸೀತಾಯ ಪ್ಲವಗರ್ಷಭಾಃ ತಪಸಾ ಧಾರಯೇ ಲೋಕಾನ್ ಕ್ರುದ್ಧ ವಾ ನಿರ್ಹದೇಹದಪಿ. ಆರ್ಯೆಯಾದ ಸೀತಾದೇವಿಯ ಶುದ್ಧ ಚಾರಿತ್ರ್ಯಕ್ಕೆ ಸದೃಶವಾದ ಚಾರಿತ್ರ್ಯವು ಬೇರೆ ಯಾರಲ್ಲೂ ಇರಲು ಸಾಧ್ಯವೇ ಇಲ್ಲ. ಅವಳು ತನ್ನ ತಪಸ್ಸಿನ ಪ್ರಭಾವದಿಂದ 3 ಲೋಕಗಳನ್ನಾದರೂ ಧರಿಸಬಲ್ಲಳು. ಕೋಪಗೊಂಡಳೆಂದರೆ 3 ಲೋಕಗಳನ್ನು ದಹಿಸಬಲ್ಲಳು. ಸರ್ವಥಾತಿ ಪ್ರವೃದ್ಧೋಸೌ ರಾವಣೋ ರಾಕ್ಷಸೇಶ್ವರ ತಸ್ಯ ತಾಂ ಸ್ಪೃಶತೋ ಗಾತ್ರಂ ತಪಸಾ ನ ವಿನಾಶಿತಂ. ರಾಕ್ಷಸೇಶ್ವರನಾದ ರಾವಣನು ಕೂಡ ನಿಜವಾಗಿಯೂ ಮಹಾ ತಪಸ್ಸಿನಿಂದ ಸಂಪನ್ನನಾದವನೇ. ಸೀತಾದೇವಿಯ ಶರೀರವನ್ನು ಮುಟ್ಟಿಯೂ ಅವನ ಶರೀರವು ಅವಳ ತಪಃಪ್ರಭಾವದಿಂದ ವಿನಾಶ ಹೊಂದಲಿಲ್ಲ. ನ ತದಗ್ನಿಶಿಖಾ ಕುರ್ಯಾತ್ ಸಂಸೃಷ್ಟ ಪ್ರಾಣಿನಾ ಸತಿ ಜನಕಸ್ಯಾತ್ಮಜ ಕುರ್ಯಾದ್ಯತ್ಕ್ರೋಧ ಕಲುಷೀಕೃತ. ಜಾನಕಿಯು ಕ್ರೋಧದಿಂದ ಉದ್ದೀಪ್ತವಾದ ಮನಸ್ಸಿನಿಂದ ಯಾವ ವಿನಾಶ ಕಾರ್ಯವನ್ನು ಮಾಡಬಲ್ಲಳೋ ಅಂತಹ ವಿನಾಶ ಕಾರ್ಯವನ್ನು ಕೈಯಿಂದ ಮುಟ್ಟುವ ಅಗ್ನಿಯ ಜ್ವಾಲೆಯು ಮಾಡಲಾರದು. ಅಗ್ನಿಯ ಜ್ವಾಲೆಗಿಂತಲೂ ಸೀತಾದೇವಿಯ ಕೋಪವು ವಿಶಿಷ್ಟವಾದುದು. ನಿಮ್ಮೆಲ್ಲರಿಗೂ ನಿವೇದಿಸಿದಂತೆ ನಾವು ಕೈಗೊಂಡ ಸೀತಾನ್ವೇಷಣೆಯ ಕಾರ್ಯವು ಈ ಪರಿಸ್ಥಿತಿಯಲ್ಲಿ ಇರುವಾಗ ನಾವೆಲ್ಲರೂ ಜಾಂಬವಂತನೇ ಮೊದಲಾದ ಕಪಿನಾಯಕರ ಅನುಮತಿಯನ್ನು ಪಡೆದು ಲಂಕೆಗೆ ಹೋಗಿ ಪರಿವಾರ ಸಮೇತನಾದ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಕರೆತಂದು ಅವಳೊಡನೆಯೇ ನಾವು ರಾಜಕುಮಾರರಾದ ರಾಮಲಕ್ಷ್ಮಣರನ್ನು ಸಂದರ್ಶಿಸುವುದು ನ್ಯಾಯವಾಗಿ ಕಾಣುತ್ತದೆ. ರಾಕ್ಷಸರ ಸಮೂಹದಿಂದ ವ್ಯಾಪ್ತವಾಗಿರುವ ಆ ಲಂಕಾ ಪಟ್ಟಣವನ್ನು ಧ್ವಂಸ ಮಾಡಲು ಮತ್ತು ಮಹಾಬಲಿಷ್ಠನಾದ ರಾವಣನನ್ನು ಸಂಹರಿಸಲು ನಾನೊಬ್ಬನೇ ಸಾಕು. ಹೀಗಿರುವಾಗ ವಿಜಯೇಚ್ಛುಗಳಾದ ವೀರರಾದ ಬಲಿಷ್ಠರಾದ ಜಿತೇಂದ್ರಿಯರಾದ ಅಸ್ತ್ರ ವಿಶಾರದರಾದ ಮಹಾಶಕ್ತಿಶಾಲಿಗಳಾದ ನಿಮ್ಮೊಡನೆ ಹೋದರೆ ಹೇಳುವುದೇನಿದೆ? ಕ್ಷಣ ಮಾತ್ರದಲ್ಲಿ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಕರೆತರಬಹುದು. ಸೈನ್ಯದಿಂದ ಕೂಡಿರುವ ಅಂಗರಕ್ಷಕರೊಡನಿರುವ ಪುತ್ರರಿಂದಲೂ ಸಹೋದರರಿಂದಲೂ ಯುಕ್ತನಾದ ರಾವಣನನ್ನು ನಾನೊಬ್ಬನೇ ಸಂಹರಿಸುತ್ತೇನೆ. ರಾವಣನ ಮಗನಾದ ಇಂದ್ರಜಿತವು ಯುದ್ಧದಲ್ಲಿ ಸಾಮಾನ್ಯರಿಂದ ನೋಡಲು ಅಶಕ್ಯವಾದ ಬ್ರಹ್ಮಾಸ್ತ್ರ, ಐಂದ್ರಾಸ್ತ್ರ, ರೌದ್ರಾಸ್ತ್ರ, ವಾಯವ್ಯಾಸ್ತ್ರ, ವಾರುಣಾಸ್ತ್ರ ಮುಂತಾದ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಅವೆಲ್ಲವನ್ನು ನಾನು ವಿನಾಶಗೊಳಿಸಿ ಎಲ್ಲ ರಾಕ್ಷಸರನ್ನು ಧ್ವಂಸ ಮಾಡುವೆನು. ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ಅಲ್ಲಿಗೆ ಹೋದೆನಾದರೆ ನನ್ನ ಪರಾಕ್ರಮವು ರಾವಣನನ್ನು ತಡೆದು ನಿಲ್ಲಿಸಲು ಸಮರ್ಥವಾಗುತ್ತದೆ. ನಾನು ನಿರಂತರವಾಗಿ ಸುರಿಸುವ ಕಲ್ಲುಗಳ ಮಳೆಯು ದೇವತೆಗಳನ್ನು ಸಂಹರಿಸಬಲ್ಲದು. ರಾಕ್ಷಸರ ವಿಷಯದಲ್ಲಿ ಹೇಳಲೇನಿದೆ? ನಿಮ್ಮ ಅನುಜ್ಞೆಯನ್ನು ಪಡೆಯದೆ ನನ್ನ ಪರಾಕ್ರಮವು ನನ್ನನ್ನು ಮುನ್ನುಗ್ಗಿ ಹೋಗಲು ತಡ ಮಾಡುತ್ತಿದೆ. ಸಮುದ್ರವಾದರೂ ಎಲ್ಲೆಯನ್ನು ಮೀರಿ ಹೋಗಬಹುದು, ಮಂದರ ಪರ್ವತವಾದರೂ ಚಲಿಸಬಹುದು. ಆದರೆ ಯುದ್ಧದಲ್ಲಿ ಜಾಂಬವಂತನನ್ನು ಮಾತ್ರ ಶತ್ರು ಸೈನ್ಯವು ವಿಚಲಗೊಳಿಸಲಾರದು. ಎಲ್ಲ ರಾಕ್ಷಸ ಸಮೂಹಗಳಿಗೂ ಪೂರ್ವಜರಾದ ಯಾವ ರಾಕ್ಷಸರುಂಟೋ ಅವರೆಲ್ಲರನ್ನೂ ವಾಲಿಯ ಮಗನಾದ ಅಂಗದನೊಬ್ಬನೇ ವಿನಾಶಗೊಳಿಸಬಲ್ಲನು. ಮಹಾತ್ಮನಾದ ಪನಸ ನೀಲರು ತೊಡೆಗಳ ವೇಗದಿಂದ ಮಂದರ ಪರ್ವತವೇ ಸೀಳಿ ಹೋಗುವುದು. ಹೀಗಿರುವಾಗ ಯುದ್ಧದಲ್ಲಿ ಪನಸ ನೀಲರಿಗೆ ರಾಕ್ಷಸರು ಎಷ್ಟು ಮಾತ್ರದವರು? ದೇವಾಸುರರಲ್ಲಾಗಲಿ, ಯಕ್ಷ ಗಂಧರ್ವರಲ್ಲಾಗಲಿ, ಸರ್ಪ ಪಕ್ಷಿಗಳಲ್ಲಾಗಲಿ ಮೈಂದ ದ್ವಿವಿಧರನ್ನು ಎದುರಿಸಿ ಯುದ್ಧ ಮಾಡುವವರು ಯಾರಿದ್ದಾರೆಂಬುದನ್ನು ಹೇಳಿರಿ. ಅಶ್ವಿನಿ ದೇವತೆಗಳ ಪುತ್ರರಾದ ಮಹಾವೇಗವಂತರಾದ ಕಪಿಶ್ರೇಷ್ಠರಾದ ಇವರನ್ನು ರಣರಂಗದಲ್ಲಿ ಎದುರಿಸಿ ನಿಂತು ಯುದ್ಧ ಮಾಡುವ ಯೋಧನನ್ನೇ ನಾನು ಕಾಣೆನಾಗಿದ್ದೇನೆ. ಪಿತಾಮಹನು ಕೊಟ್ಟಿರುವ ವರದಿಂದ ಅತ್ಯಂತ ದರ್ಪಿಷ್ಠರಾಗಿರುವ, ಅಮೃತವನ್ನು ಪ್ರಾಶನ ಮಾಡಿರುವ, ಸರ್ವ ವಾನರರಿಗೂ ಶ್ರೇಷ್ಠರಾಗಿರುವ ಮೈಂದ ದ್ವಿವಿಧರು ಎಲ್ಲ ರಾಕ್ಷಸರನ್ನು ಎದುರಿಸಲು ಸಮರ್ಥರಾಗಿರುವರು.
ಅಶ್ವಿನಿ ದೇವತೆಗಳನ್ನು ಗೌರವಿಸುವ ಸಲುವಾಗಿ ಹಿಂದೆ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ಯಾರಿಂದಲೂ ವಧಿಸಲ್ಪಡದಿರುವ ವರವನ್ನು ಇವರಿಗೆ ದಯಪಾಲಿಸಿರುವನು. ಶ್ರೇಷ್ಠವಾದ ಆ ವರದಿಂದ ದರ್ಪಿಷ್ಠರಾದ ಇವರು ದೇವತೆಗಳ ಮಹಾ ಸೈನ್ಯವನ್ನು ಧ್ವಂಸ ಮಾಡಿ ಅಮೃತ ಪ್ರಾಶನ ಮಾಡಿದರು. ಇವರೇನಾದರೂ ಕ್ರುದ್ಧರಾದರೆ ರಥಾಶ್ವ ಗಜ ಪದಾತಿಗಳಿಂದ ಸಂಪನ್ನವಾಗಿರುವ ಲಂಕೆಯನ್ನೇ ವಿನಾಶಗೊಳಿಸಬಲ್ಲರು. ಇವರಿಬ್ಬರೇ ಸಾಕು. ವಾನರರೆಲ್ಲರೂ ಇಲ್ಲಿಯೇ ಇದ್ದು ಬಿಡಬಹುದು. ಈಗಾಗಲೇ ಆ ಲಂಕಾ ಪಟ್ಟಣವನ್ನು ನಾನೇ ಸುಟ್ಟು ಭಸ್ಮ ಮಾಡಿಬಿಟ್ಟಿರುವೆನು. ಎಲ್ಲ ರಾಜಮಾರ್ಗಗಳಲ್ಲಿಯೂ ನಾನಾರೆಂಬುದನ್ನು ಸಾರಿ ಬಂದಿರುವೆನು. ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ಅಹಂ ಕೋಸಲ ರಾಜಸ್ಯ ದಾಸಃ ಪವನ ಸಂಭವಃ ಹನುಮಾನಿತಿ ಸರ್ವತ್ರ ನಾಮ ವಿಶ್ರಾವಿತಮ್ಮಯ. ಅತಿ ಬಲಿಷ್ಠನಾದ ಶ್ರೀರಾಮನು ವಿಜಯಿಯಾಗುತ್ತಾನೆ. ಮಹಾಬಲಿಷ್ಠನಾದ ಲಕ್ಷ್ಮಣನು ವಿಜಯಿಯಾಗುತ್ತಾನೆ. ರಾಘವನಿಂದ ಪರಿಪಾಲಿಸಲ್ಪಡುತ್ತಿರುವ ಸುಗ್ರೀವನು ವಿಜಯಿಯಾಗುತ್ತಾನೆ. ವಾಯುಪುತ್ರನಾದ ನಾನಾದರೂ ಕೋಸಲ ರಾಜಕುಮಾರನಾದ ಶ್ರೀರಾಮನ ದಾಸನು. ಹನುಮಂತನೆಂದು ನನ್ನ ಹೆಸರು. ಹೀಗೆ ನಾನು ಸರ್ವತ್ರ ನಾನಾರೆಂಬುದನ್ನು ಆ ರಾಕ್ಷಸರಿಗೆ ತಿಳಿಸಿ ಬಂದಿರುವೆನು. ದುರಾತ್ಮನಾದ ರಾವಣನ ಅಶೋಕವನದ ಮಧ್ಯದಲ್ಲಿ ಶಿಂಶುಪ ವೃಕ್ಷದ ಕೆಳಭಾಗದಲ್ಲಿ ಸಾಧ್ವಿಯಾದ ಸೀತಾದೇವಿಯು ದೀನನಾಗಿ ಶೋಕ ಸಂತಾಪಗಳಿಂದ ಪೀಡಿತಳಾಗಿ ರಾಕ್ಷಸಿಯರಿಂದ ಪರಿವೃತಳಾಗಿ ಕುಳಿತಿದ್ದಾಳೆ. ಅವಳೀಗ ಮೇಘಗಳ ಸಾಲುಗಳಿಂದ ಆವೃತವಾದ ಚಂದ್ರರೇಖೆಯಂತೆ ಕಾಂತಿಹೀನಳಾಗಿದ್ದಾಳೆ. ಬಲದರ್ಪಿತನಾದ ರಾವಣನನ್ನು ವೈದೇಹಿಯು ಲೆಕ್ಕಿಸುತ್ತಲೇ ಇಲ್ಲ. ಈ ಕಾರಣದಿಂದಲೇ ಪತಿವ್ರತೆಯಾದ ಸುಂದರವಾದ ಕಟಿ ಪ್ರದೇಶವುಳ್ಳ ವೈದೇಹಿಯು ರಾಕ್ಷಸಿಯರ ಮಧ್ಯದಲ್ಲಿ ಬಂಧಿತಳಾಗಿದ್ದಾಳೆ. ಶೋಭನಳಾದ ಅವಳು ಶ್ರೀರಾಮನಲ್ಲಿಯೇ ಅನುರಕ್ತಳಾಗಿರುವಳು. ಶಚೀದೇವಿಯು ಇಂದ್ರನಲ್ಲಿಯೇ ಯಾವಾಗಲೂ ನೆಟ್ಟ ಮನಸ್ಸುಳ್ಳವಳಾಗಿರುವಂತೆ ಸೀತಾದೇವಿಯು ಯಾವಾಗಲೂ ಶ್ರೀರಾಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳಾಗಿದ್ದಾಳೆ. ಅವನನ್ನೇ ಧ್ಯಾನಿಸುತ್ತಿರುತ್ತಾಳೆ. ಒಂದೇ ವಸ್ತ್ರವನ್ನುಟ್ಟಿರುವ ಧೂಳಿನಿಂದ ಧೂಸರಿತಳಾಗಿರುವ ಪತಿಯ ಹಿತದಲ್ಲಿಯೇ ಸರ್ವದಾ ನಿರತಳಾಗಿರುವ ಜಾನಕಿಯ ಅಂಗಾಂಗಗಳೆಲ್ಲವೂ ಕೃಶವಾಗಿ ಹೋಗಿವೆ. ವಿರೂಪಿಣಿಯರಾದ ರಾಕ್ಷಸಿಯರು ಅವಳನ್ನು ಬಾರಿ ಬಾರಿಗೂ ಗದರಿಸುತ್ತಿರುತ್ತಾರೆ. ಇಂತಹ ಸ್ಥಿತಿಯಲ್ಲಿರುವ ಸೀತಾದೇವಿಯನ್ನು ನಾನು ಪ್ರಮದಾವನದಲ್ಲಿ ನೋಡಿದೆನು. ಸೀತಾದೇವಿಯು ತಲೆಯನ್ನು ಬಾಚಿಕೊಂಡಿರಲಿಲ್ಲ, ಜಡೆಯನ್ನು ಹೆಣೆದುಕೊಂಡಿರಲಿಲ್ಲ. ದೀನಳಾಗಿದ್ದಳು. ಯಾವಾಗಲೂ ಪತಿಯನ್ನೇ ಕುರಿತು ಯೋಚಿಸುತ್ತಿದ್ದಳು. ನೆಲದ ಮೇಲೆ ಮಲಗುವಳು. ಅವಳ ಅಂಗಾಂಗಗಳೆಲ್ಲವೂ ಹಿಮಗಾಲದ ಕಮಲದಂತೆ ಕಾಂತಿಹೀನವಾಗಿದ್ದವು. ರಾವಣನ ದೆಸೆಯಿಂದಾಗಿ ಅವಳು ತನ್ನ ಆಶೋತ್ತರಗಳನ್ನೆಲ್ಲ ಸಂಪೂರ್ಣವಾಗಿ ಕಳೆದುಕೊಂಡಿರುವಳು. ಇಂತಹ ಪರಿಸ್ಥಿತಿಯಲ್ಲಿದ್ದ ಅವಳು ಸತ್ತು ಹೋಗಬೇಕೆಂದೇ ನಿಶ್ಚಯ ಮಾಡಿಬಿಟ್ಟಿದ್ದಳು. ಅತಿ ಪ್ರಯಾಸದಿಂದ ಅವಳು ನನ್ನ ಮೇಲೆ ವಿಶ್ವಾಸವನ್ನಿಟ್ಟಳು. ನನ್ನೊಡನೆ ಮಾತನಾಡಿದಳು. ತನ್ನ ಮನಸ್ಸಿನ ಅಭಿಲಾಷೆಗಳೆಲ್ಲವನ್ನು ವ್ಯಕ್ತಪಡಿಸಿದಳು. ಶ್ರೀರಾಮನಿಗೂ ಸುಗ್ರೀವನಿಗೂ ಸಖ್ಯವಾಗಿರುವುದೆಂಬುದನ್ನು ತಿಳಿದು ಪ್ರಸನ್ನಳಾದಳು. ನಿಯತ ಸಮುದಾಚಾರೋ ಭಕ್ತಿರ್ಭರ್ತರಿ ಚೋತ್ತಮ ಎನ್ನ ಹಂತಿ ದಶಗ್ರೀವಂ ಸಮಹಾತ್ಮ ಕೃತಾಗಸಂ ನಿಮಿತ್ತ ಮಾತ್ರಂ ರಾಮಸ್ತು ವಧೇತಸ್ಯ ಭವಿಷ್ಯತಿ. ಸಚ್ಚಾರಿತ್ರ್ಯವು ಅವಳಲ್ಲಿ ನಿಯತವಾಗಿದೆ. ಪತಿಭಕ್ತಿಯಂತೂ ಅವಳಲ್ಲಿ ಉತ್ತಮ ರೀತಿಯಾಗಿದೆ. ಹಾಗಿದ್ದು ಸೀತಾದೇವಿಯು ತನ್ನ ಪಾತಿವೃತ್ಯದ ಪ್ರಭಾವದಿಂದ ಅಪರಾಧಿಯಾದ ರಾವಣನನ್ನೇಕೆ ಕೊಲ್ಲಲಿಲ್ಲವೆಂದರೆ ರಾವಣನು ತಪಸ್ಸಿನಿಂದ ಮಹಾತ್ಮನಾಗಿದ್ದಾನೆ. ಈ ಕಾರಣದಿಂದ ಅವಳು ಅವನನ್ನು ಕೊಲ್ಲಲು ಮನಸ್ಸು ಮಾಡಲಿಲ್ಲ. ಆದರೂ ತಾನು ಮಾಡಿದ ಪಾಪದಿಂದಲೇ ಅವನೀಗ ಮೃತಪ್ರಾಯನಾಗಿದ್ದಾನೆ. ಅವನ ವಧೆಯಲ್ಲಿ ಶ್ರೀರಾಮನು ನಿಮಿತ್ತ ಮಾತ್ರನಾಗುತ್ತಾನೆ. ಸೀತಾದೇವಿಯು ಸ್ವಾಭಾವಿಕವಾಗಿಯೇ ಕೃಶಾಂಗಿಯು. ಮೇಲಾಗಿ ಶ್ರೀರಾಮನ ವಿಯೋಗ ದುಃಖದಿಂದ ಮತ್ತು ಕೃಶಳಾಗಿದ್ದಾಳೆ. ಪಾಡ್ಯಮಿಯಲ್ಲಿ ಅಧ್ಯಯನ ಮಾಡುವವರ ವಿದ್ಯೆಯು ನಶಿಸಿ ಹೋಗುವಂತೆ ಸೀತಾದೇವಿಯು ನಶಿಸಿ ಹೋಗುತ್ತಿದ್ದಾಳೆ. ಹೀಗೆ ಮಹಾಭಾಗೆಯಾದ ಸೀತಾದೇವಿಯು ಸದಾ ಶೋಕಪರಾಯಣೆಯಾಗಿದ್ದಾಳೆ. ಆದುದರಿಂದ ಈ ಸಮಯದಲ್ಲಿ ಯಾವ ಪ್ರತೀಕಾರವನ್ನು ಮಾಡಬೇಕಾಗಿರುವುದೋ ಅದನ್ನು ನೀವೆಲ್ಲರೂ ಸೇರಿ ನಿಶ್ಚಯಿಸಿರಿ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 59ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.